ಹುಟ್ಟುಹಬ್ಬದ ದಿನಾನೇ ನಟ ನೆನಪಿರಲಿ ಪ್ರೇಮ್ಗೆ ಶಾಕ್ ಎದುರಾಗಿದೆ. ಸ್ಪಾರ್ಕ್ ಸಿನಿಮಾ ತಂಡದ ವಿರುದ್ಧ ಶ್ರುತಿ ನಾಯ್ಡು ಮುನಿಸಿಕೊಂಡಿದ್ದಾರೆ. ರಮೇಶ್ ಇಂದಿರಾ ಫೋಟೋ ಬಳಸಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿತ್ರತಂಡ ಅನುಮತಿ ಇಲ್ಲದೆ ಈ ಫೋಟೋ ಬಳಸಿಕೊಂಡಿದ್ದಾರೆ ಅಂತ ಶ್ರುತಿ ನಾಯ್ಡು ಕಿಡಿಕಾರಿದ್ದಾರೆ. ಪ್ರೇಮ್ ಹುಟ್ಟುಹಬ್ಬದ ಹಿನ್ನೆಲೆ ಈಗ ಪೋಸ್ಟರ್ ಒಂದು ರಿಲೀಸ್ ಆಗಿದೆ. ಸ್ಪಾರ್ಕ್ ಪೋಸ್ಟರ್ನಲ್ಲಿ ರಮೇಶ್ ಇಂದಿರಾ ಅವರ ಫೋಟೋ ಬಳಸಿಕೊಂಡಿದ್ದಾರೆ. ಬಟ್ ಇದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಭೀಮಾ ಚಿತ್ರಕ್ಕೆ ತೆಗೆಸಿದಂಥ ಫೋಟೋವನ್ನ ಹಿಡಿದು ಪ್ರೇಮ್ ಪೋಸ್ಟ್ ಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಕಾನೂನು ನೋಟಿಸ್ ಕಳುಹಿಸ್ತೀನಿ ಅಂತ ಶ್ರುತಿ ನಾಯ್ಡು ಹೇಳಿದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ನು ಅದರ ಜೊತೆಗೆ ಸಿನಿಮಾ ಪೋಸ್ಟರ್ ರಿಲೀಸು ಅಂತ ಖುಷಿಯಲ್ಲಿದ್ದ ನಟ ನೆನಪಿರಲಿ ಪ್ರೇಮ್ಗೆ ಈಗ ಒಂಥರ ಶಾಕ್ ಎದುರಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಪೋಸ್ಟರ್ ಸ್ಪಾರ್ಕ್ ಅಂತ ನೆನಪಿರಲಿ ಪ್ರೇಮ್ ನಟನೆಯ ಸಿನಿಮಾ, ಅದರ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನೀವು ರಮೇಶ್ ಇಂದ್ರ ಅವರ ಫೋಟೋ ಕೂಡ ಇರೋದನ್ನು ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರುತಿ ನಾಯ್ಡು ಮಾಡಿರುವಂಥ ಪೋಸ್ಟ್ ಮತ್ತೊಂದು ಭಾಗದಲ್ಲಿದೆ. ಪರ್ಮಿಷನ್ನೇ ಇಲ್ಲದೆ ಇದನ್ನು ಬಳಸ್ಕೊಂಡಿದ್ದಾರೆ. ಬೇರೆ ಒಂದು ಸಿನಿಮಾಗೆ ಮಾಡಿದಂಥ ಫೋಟೋ ಶೂಟ್, ಅದು ಭೀಮಾ ಸಿನಿಮಾಗೆ ತೆಗೆಸಿದ್ದಂಥ ಫೋಟೋ. ಅದನ್ನು ಬಳಸ್ಬೋದಾ ಅಂತ ನಮ್ಮ ಅನುಮತಿನೂ ಕೇಳಿಲ್ಲ, ಕನಿಷ್ಠ ಸೌಜನ್ಯಕ್ಕೂ ಹೇಳಿಲ್ಲ. ಅದನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಕಾನೂನಾತ್ಮಕವಾಗಿ ಅದರ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ನೋಟಿಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ಹೊಸ ಫಿಲಮ್ ಅನೌನ್ಸ್ ಮಾಡೋ ಖುಷಿಯಲ್ಲಿದ್ದಂಥ ನಟ ನೆನಪಿರಲಿ ಪ್ರೇಮ್ಗೆ ಶ್ರುತಿ ನಾಯ್ಡು ಅವರ ಈ ರಿಪ್ಲೈ ನಿಜಕ್ಕೂ ಒಂದು ರೀತಿ ಶಾಕ್ ಅಂತಾನೆ ಹೇಳಬೇಕು. ಬಟ್ ಯಾಕೆ ಈ ರೀತಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ವಿತೌಟ್ ಪರ್ಮಿಷನ್ ಫೋಟೋ ಬಳಸಿದ್ದ, ಗೊತ್ತಾಗದೆ ಆಗಿರೋ ತಪ್ಪ ಅಥವಾ ಏನು ಹೇಳಿದ್ದಾರೆ ಶ್ರುತಿ ನಾಯ್ಡು ಈ ಬಗ್ಗೆ? ಅದೇ ಖಂಡಿತ ವಿಜಯ್, ಯಾಕಂದ್ರೆ ಈಗ ಸದ್ಯಕ್ಕೆ ಅವರು ಪೋಸ್ಟ್ ಹಾಕಿರೋ ರೀತಿಯಲ್ಲಿ ನೋಡೋದಾದ್ರೆ ಅವರ ಪರ್ಮಿಷನ್ ಇಲ್ಲದೆ ಆ ಸಿನಿಮಾದಲ್ಲಿ ನಾನು ನಟಿಸ್ತೀನಿ ಅಂತ ಅವರ ಕಡೆಯಿಂದ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಇಲ್ಲದೆ ಸಿನಿಮಾ ತಂಡದವರು ಈ ಒಂದು ಪೋಸ್ಟರ್ನ ಬಳಸಿದ್ದಾರೆ ಅನ್ನೋದು ಗಂಭೀರವಾಗಿ ಇರುವಂತಹ ಆರೋಪ. ಬಹಳ ಮುಖ್ಯವಾಗಿ ನೋಡೋದಾದ್ರೆ ಅವರ ಕೋಪಕ್ಕೆ ಕಾರಣ ಆಗಿರುವಂಥದ್ದು ಏನಿವತ್ತು ಪ್ರೇಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏನು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ರೆ ಆ ಪೋಸ್ಟರ್ ನಲ್ಲಿ ಇವರ ಲುಕ್ ತುಂಬಾ ಒಂದು ಗ್ರ್ಯಾಂಡ್ ಇರುವಂತದ್ದು, ಒಂದು ಲುಕ್, ಒಂದು ಲ್ಯಾವಿಶ್ ಒಂದು ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ರೆ. ಅದ್ರ ಬಹಳ ಮುಖ್ಯವಾಗಿ ನೋಡೋದಾದ್ರೆ ಅವರ ಕೈನಲ್ಲಿ ಒಂದು ಪೋಸ್ಟರ್ ಇದೆ. ಆ ಪೋಸ್ಟರ್ ಏನಂತಂದ್ರೆ ಭೀಮಾ ಸಿನಿಮಾದಲ್ಲಿ ಏನು ರಮೇಶ್ ಇಂದಿರಾ ಅವರು ಅವರ ಪಾತ್ರಕ್ಕಾಗಿ ಮಾಡಿಸಿದಂತ ಒಂದು ಪೋಸ್ಟರ್ ಲುಕ್ ಆಗಿತ್ತು. ಆ ಲುಕ್ ನಲ್ಲಿ ನೋಡೋದಾದ್ರೆ ಅವರು ರಾಜಕಾರಣಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಸೇಮ್ ಅದೇ ಒಂದು ಪೋಸ್ಟರ್ನ ಈ ಸಿನಿಮಾದಲ್ಲೂ ಬಳಸ್ಕೊಂಡು ಆ ಒಂದು ಸಿಗರನ್ನು ಹಚ್ಕೊಳ್ಳುವಂಥದ್ದು. ಯಾಕಂದ್ರೆ ಅವರ ಪೋಸ್ಟರ್ಗೆ ಬೆಂಕಿ ಹಾಕಿ ಅದರಲ್ಲಿ ತಮ್ಮ ಸಿಗರನ್ನು ಹಚ್ಕೊಂಡಿರುವಂತ ಒಂದು ಪೋಸ್ಟರ್ ಇದಾಗಿದೆ. ಸೊ ಇದು ಅವರ ಒಂದು ಬಹಳ ಕೋಪಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಬಹಳ ಮುಖ್ಯವಾಗಿ ಹೇಳಿದ್ರೆ ಅಂದ್ರೆ ಕಾನೂನು ಹೋರಾಟಕ್ಕೆ ಅವರು ಬಹಳ ಮುಂದಾಗಿರುವಂತದ್ದು. ಇದರಲ್ಲೇ ಗೊತ್ತಾಗುತ್ತೆ ಈ ಒಂದು ಪೋಸ್ಟರ್ ನಲ್ಲಿ ಆ ಒಂದು ಪೋಸ್ಟರ್ಗೆ ಬೆಂಕಿಯನ್ನು ಹಚ್ಚಿ ಏನ್ ಸಿಗರನ್ನು ಹಚ್ಕೋತಾ ಇದ್ರೆ ಇದು ಬಹಳ ಮುಖ್ಯವಾಗಿ ಅವರಿಗೆ ಕೋಪ ತರಿಸಿದೆ ಅಂತ ಗೊತ್ತಾಗ್ತಿದೆ ವಿಜಯ್. ಓಕೆ, ಥ್ಯಾಂಕ್ ಯು ಲೋಕೇಶ್. ಸೊ ಅಂದರೆ ವಿತೌಟ್ ಪರ್ಮಿಷನ್ ಅಂದರೆ ಈ ಸಿನಿಮಾದಲ್ಲಿ ನೀವು ನಟಿಸಬೇಕು ಅಂತನೋ ಅಥವಾ ಈ ಬಗ್ಗೆ ಚಿತ್ರತಂಡ ಯಾವುದೇ ಮಾತುಕತೆನೇ ನಡೆಸಿಲ್ಲ, ಆದರೆ ಆ ಫೋಟೋ ಬಳಸ್ಕೊಂಡಿದ್ದಾರೆ ಅಂತ. ಸೊ ಲೋಕೇಶ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರಿ, ಅಂದರೆ ಯಾವುದೇ ಮಾತುಕತೆನೇ ನಡೆದಿಲ್ವಾ ಈ ಬಗ್ಗೆ ರಮೇಶ್ ಅವ್ರ ಜೊತೆಗೆ ಚಿತ್ರತಂಡದಿಂದ? ವಿಜಯ್ ಖಂಡಿತ ಇಲ್ಲ. ಯಾಕಂದ್ರೆ ಈ ಒಂದು ಪೋಸ್ಟರ್ ಅಥವಾ ನೋಡೋದಾದ್ರೆ ಅಥವಾ ಇವರು ಗಂಭೀರವಾಗಿ ಇದ್ರ ಆರೋಪ ಮಾಡೋದು ನೋಡಿದರೆ ರಮೇಶ್ ಇಂದ್ರ ಅವರು ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಅನ್ನ ಈ ಸಿನಿಮಾ ಕೊಟ್ಟಿಲ್ಲ. ಯಾಕಂದ್ರೆ ಒಂದು ತಿಂಗಳ ಹಿಂದಷ್ಟೇ ಈ ಸ್ಪಾರ್ಕ್ ಸಿನಿಮಾದ ಒಂದು ಮುಹೂರ್ತ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಕಲಾವಿದರನ್ನ ಒಂದು ಪರಿಚಯ ಮಾಡ್ತಿರುವಂತದ್ದು. ಬಹಳ ಮುಖ್ಯವಾಗಿ ಈ ಸಿನಿಮಾದಲ್ಲಿ ನಟಿಸಿರುವಂತಹ ಉಪೇಂದ್ರ ಅವರ ಅಣ್ಣನ ಮಗನಾದಂತ ನಿರಂಜನ್ ಸುಧೀಂದ್ರ ಅವರು ಈ ಸಿನಿಮಾದಲ್ಲಿ ನಾಯಕನಾಗಿದ್ದಾರೆ. ಆ ನಂತರದಲ್ಲಿ ಇನ್ನೊಂದು ಪಾತ್ರದ ನಾಯಕಿ ಪಾತ್ರದಲ್ಲಿ ಇಂದಿರಾ ರಚನಾ ಇಂದರ್ ಅವರು ನಟಿಸಿರುವಂತದ್ದು. ಇಷ್ಟೇ ಕಲಾವಿದರನ್ನ ಅವತ್ತು ಒಂದು ಪರಿಚಯ ಮಾಡಿದ್ರು. ಆ ನಂತರದಲ್ಲಿ ಈ ನೆನಪಿರಲಿ ಪ್ರೇಮ್ ಅವರ ಪಾತ್ರದ ಬಗ್ಗೆ ಆಗಲಿ ಮತ್ತೊಂದರಲ್ಲಿ ಯಾವುದೇ ರೀತಿಯ ಒಂದು ಗುಟ್ಟನ್ನ ಬಿಟ್ಕೊಟ್ಟಿರಲಿಲ್ಲ. ಇವತ್ತು ಏನು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಸಿನಿಮಾದ ಒಂದು ಲುಕ್ ಅನ್ನ ಪರಿಚಯ ಮಾಡಿರುವಂತದ್ದು. ಸೊ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಯಾಕಂದ್ರೆ ಶ್ರುತಿ ನಾಯ್ಡು ಅವರು ಕೂಡ ಖ್ಯಾತ ನಿರ್ಮಾಪಕಿ ಕೂಡ, ಅದಕ್ಕೆ ಹಿರಿತೆರೆ ಮತ್ತೆ ಕಿರುತೆರೆ ಎರಡೂ ಕಡೆಯಿಂದ ತುಂಬಾ ಜನಪ್ರಿಯ ವ್ಯಕ್ತಿತ್ವವನ್ನು ಇರುವಂತಹ ಒಂದು ನಿರ್ಮಾಪಕಿ. ಸೊ ಇದು ಸಾಮಾನ್ಯವಾಗಿ ಯಾಕಂದ್ರೆ ರಮೇಶ್ ಇಂದ್ರ ಅವರ ಆಪ್ತ ಗೆಳತಿಯೂ ಕೂಡ ಹೌದು. ಈ ಒಂದು ಕಾರಣಕ್ಕೆ ರಮೇಶ್ ಇಂದ್ರ ಅವರ ಪರವಾಗಿ ಈ ಒಂದು ಕಾನೂನು ಹೋರಾಟಕ್ಕೆ ಅವರು ಮುಂದಾಗಿರುವಂತದ್ದು. ಯಾಕಂದ್ರೆ ಭೀಮಾ ಸಿನಿಮಾದ ಒಂದು ಲುಕ್ ಅನ್ನ ಈ ರೀತಿ ಹೇಳದೆ ಕೇಳದೆ ಬಳಸ್ಕೊಂಡಿರೋದು ಸರಿಯಲ್ಲ ಅನ್ನೋದು ಅವರ ಒಂದು ಮೂಲ ಒಂದು ಉದ್ದೇಶ ಆಗಿರುವಂತದ್ದು ವಿಜಯ್. ಲೋಕೇಶ್, ಈಗ ಚಿತ್ರತಂಡಕ್ಕೂ ಗೊತ್ತಿರುತ್ತೆ ಈ ರೀತಿ ಬಳಸ್ಕೊಳ್ಬಾರ್ದು ಅನ್ನೋದು. ಬಟ್ ಅಂದ್ರೆ ಗೊತ್ತಿದ್ದು ತಪ್ಪು ಮಾಡ್ಕೊಂಡ್ರ ಅಥವಾ ಇಂಥದ್ದೇನೋ ಆಗಲ್ಲ, ಇದು ದೊಡ್ಡದಾಗಲ್ಲ ಅಂತೇಳಿ ಬಳಸ್ಕೊಂಡ್ಬಿಟ್ರ? ಈ ಬಗ್ಗೆ ಚಿತ್ರತಂಡ ಏನಾದರೂ ರಿಯಾಕ್ಟ್ ಮಾಡಿದ್ಯಾ? ಈಗ ಯಾವುದೇ ರೀತಿ ಒಂದು ರಿಯಾಕ್ಟ್ ಅನ್ನ ಮಾಡಿಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ಯುವ ಪ್ರತಿಭೆ ಒಂದು ನಿರ್ದೇಶಕ ಮಹಾಂತೇಶ್ ಅಂದ್ರಾಳ ಅನ್ನೋರು ಈ ಸಿನಿಮಾದ ನಿರ್ದೇಶಕರಾಗಿರುವಂತದ್ದು. ಅವ್ರಿಗೂ ಈಗ ಇದು ಮೊದಲ ಸಿನಿಮಾ.
ಸೊ ಅವ್ರಿಗೆ ಗೊತ್ತಿಲ್ಲದೆ ಇದು ಅರಿವಿಲ್ಲದೆ ಮಾಡಿರುವಂತ ತಪ್ಪ ಅಥವಾ ಏನು ಅಂತ ಇನ್ನೂ ಅದಕ್ಕೆ ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂದ್ರೆ ಈ ಬಗ್ಗೆ ಎಲ್ಲೂ ಕೂಡ ಚಿತ್ರತಂಡ ಒಂದು ರಿಯಾಕ್ಟ್ ಅನ್ನ ಮಾಡಿಲ್ಲ. ಸದ್ಯಕ್ಕೆ ಈ ಸಂಜೆ ಅಷ್ಟೇ ಒಂದು ಪತ್ರಿಕಾಗೋಷ್ಠಿನಲ್ಲಿ ನೆನಪಿರಲಿ ಪ್ರೇಮ್ ಅವರು ಕೂಡ ಭಾಗಿಯಾಗ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರು ಏನಾದ್ರು ರಿಯಾಕ್ಟ್ ಮಾಡುವ ಒಂದು ನಿರೀಕ್ಷೆಗಳಿದೆ ವಿಜಯ್. ಓಕೆ, ಇನ್ನು ರಮೇಶ್ ಇಂದ್ರ ಅವರೇನಾದ್ರು ಪ್ರತಿಕ್ರಿಯಿಸಿದಾರಾ ಈ ಬಗ್ಗೆ? ಇಲ್ಲ ವಿಜಯ್, ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಏನು ಕಾನೂನು ಹೋರಾಟ ಏನಿದೆ ಆಗಿಂದನೂ ಕೂಡ ರಮೇಶ್ ಇಂದ್ರ ಅವರಿಗಿಂತ ಬಹಳ ಮುಖ್ಯವಾಗಿ ಶ್ರುತಿ ನಾಯ್ಡು ಅವರ ಸಂಬಂಧಪಟ್ಟಂತ ಎಲ್ಲಾ ಕೆಲಸ ಕಾರ್ಯವನ್ನ ನೋಡ್ಕೊಳ್ತಿರುವಂತದ್ದು. ಯಾಕಂದ್ರೆ ಅವರ ಒಂದು ವೆಬ್ ಸೀರೀಸ್ ಮೊದಲ ಬಾರಿಗೆ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಅನ್ನ ತಯಾರಿ ಮಾಡ್ತಾರೆ ಅಯ್ಯನ ಮನೆ ಅಂತೇಳಿ. ಆ ಒಂದು ವಿಚಾರವಾಗಿ ಒಂದಷ್ಟು ಹೋರಾಟದಲ್ಲಿದ್ದಾರೆ. ಸೊ ಒಂದು ಶೂಟಿಂಗ್ ಅಷ್ಟೇ, ಯಾಕಂದ್ರೆ ಈಗ ಸೌತ್ ಸಿನಿಮಾಗಳಲ್ಲಿ ಸಾಕಷ್ಟು ಬೇಡಿಕೆ ಇರುವಂತ ನಟ ಆಗಿದ್ದಾರೆ. ಸೊ ಅವರು ಶೂಟಿಂಗ್ ನಲ್ಲಿ ಭಾಗಿರುವ ಕಾರಣ ಈ ವಿಚಾರವಾಗಿ ಶ್ರುತಿ ನಾಯ್ಡು ಅವರು ಮುಂದೆ ನಿಂತು ಈ ಕೇಸ್ ವಿಚಾರದೆಲ್ಲ ನೋಡ್ಕೊಳ್ತಾ ಇದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ಲೋಕೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.